ನಮಸ್ಕಾರ ರೀ ಎಲ್ಲರಿಗೂ. ಬಟಾಟಿ ಕಾಯಿಪಲ್ಯ ಮಾಡಿದ್ದೇನೆ ರೀ, ಮತ್ತು ಕೊಬ್ಬರಿ ಚಟ್ನಿ ಮಾಡಿನು. ಯಾಕಂದ್ರೆ ದೋಸೆ ಮಾಡಾಕಿದ್ದೇನು. ಅಕ್ಕಿ ಮತ್ತು ಉದ್ದಿನಬೇಳೆ ಒಂದೇ ನೆನೆಸಿನ್ನು. ಮತ್ತು ಈವ್ನಿಂಗ ಅಕ್ಕಿ ಮತ್ತು ಉದ್ದಿನಬೇಳೆ ಮಿಕ್ಸರ್ ಮಾಡಿ ಇಟ್ಟೀನಿ ರೀ. ಮಾರ್ನಿಂಗ್ ಮಾಡತ್ತೇನು. ಭಾಳ ದಿನ ಆಯ್ತು ರೀ ದೋಸೆ ಮಾಡಲಾಗಿನು, ಹೆಂಗೆ ಬರ್ತಾವೆ ಆಂಬಲ್ಲ. ಹಿಟ್ಟು ಭಾಳ ಗಟ್ಟಿಯಾಗಿತ್ತು ರೀ, ಅದಕ್ಕೆ ಅದನ್ನು ಒಂದು ಒಗ್ಗನ್ಯಾಗ ತಕ್ಕೊಂಡು ಅದಕ್ಕೆ ನೀರು ಹಾಕಿ ಕಲ್ಸ್ಕೋಗಿದ್ದೇನು. ಕೃತಿಕಾಗ ಬೇಬಿ ದೋಸೆ ಬೇಕು ಬೇಕಂತ ಅನ್ನಕತ್ತೇವ್ರಿ. ಅದಕ್ಕೆ ಸಣ್ಣ ಸಣ್ಣ ದೋಸೆ ಮಾಡೋದೈತಿ. ಅದೇ ಏನೋ ಎದ್ದಿಲ್ಲ ರೀ, ಇಲ್ಲಾಂದ್ರೆ ಭಾಳ ಕಾಡ್ತೀಳು. ಸಣ್ಣ ಸಣ್ಣ ದೋಸೆ ಮಾಡೀನಿ ರೀ. ಆದ್ಯಾಗ ಮತ್ತು ಕೃತಿಕಾಗ ನಾಷ್ಟ ಮಾಡಿಸಿನು. ಹಾಂ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಹತ್ತು ಒಂಬತ್ತು ಹತ್ತು. ಎಲ್ಲಿ ಹೊಂಟಿದ್ದೀರಿ? ಊರಾಗ. ಬಾಯ್. ಹಾಂ, ಇಲ್ಲೇ ಇರ್ತೇನಲ್ಲ. ನಂಗೆ ಏನು ತೊಗೊಂಬರ್ತೀರಿ? ಈವ್ನಿಂಗ್ ನಾವು ಹೊಲದಾಗ ತಿರ್ಗಾಡಕ್ಕೆ ಹೊಂಟಿದ್ದೇವೆ ರೀ. ನಾವು ಹೊಲದಾಗ ಏನೇನು ಕಾಯಿಪಲ್ಯದು ಮಾಡಿದೆವು ತೋರಿಸ್ತೀನಿ ಬರ್ರಿ. ಮೆತ್ತಿ ಪಲ್ಯ ಹಾಕಿದ್ದೀವಿ ರೀ. ನಾನು ಹಾಕಿದ್ದಾರೆ ಇಲ್ಲಿ ಹಾಕಿದೆವು. ಜಾಸ್ತಿ ಏನು ಹಾಕಿರಲಿಲ್ಲ. ಡ್ರಿಪ್ ಪೈಪ್ ಸುತ್ತಮುತ್ತ ಸ್ವಲ್ಪ ಹಾಕಿದ್ದು. ಲಾವಣಿ ಮಾಡಿರೋ ಅದ್ರೊಳಗೆ. ಕೃತಿಲ್ ನವಿಲ್ಗರಿ ಬಿದ್ದಾವ ನೋಡ. ತೋರ್ಸ ಇಲ್ಲಿ ಎಷ್ಟು ಚಿಟ್ಮೆ ಅದಾವಲ್ಲ, ಅದು ತೋರಿಸು. ನೀ ಎಲ್ಲಿ ನಿಂತು ನೋಡಿದೆ? ನವಿಲ್ ಕುನ್ಯಾದಿತ್ತು, ಅದನ್ನು ಹೇಳ್ತಾಳ್ರಿ ಕೃತಿಕಾ. ನುಗ್ಗಿಕಾಯಿ ಗಿಡ ಇದಾವೆ ನೋಡ್ರಿ, ಹೂ ಬಿಟ್ಟಿದಾವು. ಈವ್ನಿಂಗ್ ಇತ್ತು ರೀ, ಅನ್ನ ಒಂದು 2-3 ಫೋಟೋ ತಕ್ಕೊಂಡು. ಇಲ್ಲಿ ಬದ್ನಿಕಾಯಿ ಗಿಡ ಹಚ್ಚಿದೇವ್ರಿ, ಮತ್ತು ಮೆಣಸಿಕಾಯಿ ಕೊತ್ತಂಬರಿ ಅದು ಹಾಕಿದ್ದು. ಈ ಕಡೆ ಖಾಲಿ ಜಾಗದಾಗ ಎಲ್ಲ ಕೊತ್ತಂಬರಿನ ಇತ್ತು ರೀ. ನಾವು ಎಲ್ಲ ಕಾಯಿಪಲ್ಯ ತೊಗೊಂಡು ಹಾಕಿದ್ದೆವು. ಭಾಳ ಏನಿರಲಿಲ್ಲ, ಒಂದು 10-12 ಗಿಡ ಹಚ್ಚಿದ್ದು ಅಷ್ಟು. ಇಲ್ಲಿ ಬೆಳ್ಳುಳ್ಳಿ ಹಾಕಿದ್ದೇವೆ ರೀ, ಮತ್ತು ಬೀನ್ಸ್, ಗೆವಡಿಕಾಯಿ ಎಲ್ಲ ಹಾಕಿದ್ದೆವು. ಅಲ್ಲಿ ತನಕ ಎಲ್ಲ ಬೆಳ್ಳುಳ್ಳಿನ ಹಾಕಿದ್ದು. ಇನ್ನೂ ಸಣ್ಣದೈತ್ರಿ. ನಮ್ಮಲ್ಲೇನ ಲಿಂಬೆಕಾಯಿ ಗಿಡದಾಗ ಭಾಳ ಲಿಂಬೆಕಾಯಿ ಬಿಟ್ಟಿದ್ದು ರೀ. ಲಿಂಬೆಕಾಯಿ ಉಪ್ಪಿನಕಾಯಿ ಮಾಡ್ಬೇಕಂತಂದು ಟ್ರೈ ಮಾಡತ್ತೇನೋ ಫಸ್ಟ್ ಟೈಮ. ಹೆಂಗೆ ಆಗ್ತೈತಿ ಅಂಬಲ್ಲ. ಲಿಂಬೆಕಾಯಿ ಎಲ್ಲ ಸ್ವಚ್ಛಂಗೆ ತೊಳ್ಕೊಂಡೇನು, ಮತ್ತು ಅವನ್ನ ನೀರು ಜರ ಭೀ ಉಳ್ಬಾರ್ದಂಗೆ ಒರೆಸ್ಕೋದೇನು. ಇದನ್ನ ಸ್ವಚ್ಛಂಗೆ ಒರೆಸಿ ಹೋಳಿ ಹತ್ರ ಒಂದು ಬೀಜ ಇಲ್ದಂಗೆ ಎಲ್ಲ ಬೀಜಗಳು ತೆಗಿಬೇಕು. ಮತ್ತು ಅದಕ್ಕೆ ಉಪ್ಪು ಹಚ್ಚಿ ಕಲಸಿ ಒಂದು ಡೇ ಇಟ್ಟಿನು. 1 ಡೇ ಆಗಿಂದ್ರಿ, ಒಂದು 15 ನಿಮಿಷ ಅವತ್ತನ್ನ ಕುದಿಸ್ಕೊಂಡು ತಕ್ಕೊಂಡ್ರಿ. ಆರ್ಗಾನಿಕ್ ಬೆಲ್ಲ ಇತ್ತು ರೀ, ಅದನ್ನ ಬೆಲ್ಲ ಹಾಕಿನೋ ಅದ್ರಾಗ. ಮತ್ತು ರೆಡ್ ಚಿಲ್ಲಿ ಪೌಡ್ರ್ ಹಾಕಿನ್ರಿ, ಮತ್ತು ಸ್ವಲ್ಪ ಎಣ್ಣೆ ಹಾಕಿನೋ ಒಂದು 2-3 ನಿಮಿಷ ಕುದಿಸಿನ್ರಿ ಅದನ್ನೆಲ್ಲ ವಿಡಿಯೋ ಮಾಡೀನಿ. ಆದರೆ ಕೃತಿಕಾ ಡಿಲೀಟ್ ಮಾಡಿದಾಳು, ಏನು ಮಾಡೋಕ್ಕೆ ಹೋಗಿ. ಫೈನಲಾಗಿ ಸ್ವೀಟ್ ಲಿಂಬು ಹಿಂಗಾಗಿದ್ರಿ. ಅದನ್ನ ಒಂದು ಡಬ್ಬಿದಾಗ ಹಾಕಿ ಒಂದು 5-6 ದಿವಸ ಇಡ್ತೀನಿ ರೀ. ನೈಟ್ ಊಟಕ್ಕೆ ಹೊರಗೆ ಹೋಗಿದ್ದು ರೀ. ಊಟ ಆರ್ಡ್ರ್ ಮಾಡಿದ್ದು, ಊಟ ಮಾಡಿ ಆಮೇಲೆ ಮನೆಗೆ ಬಂದೆ ರೀ.